ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸಸ್ಪೆನ್ಷನ್ ಸಿಸ್ಟಮ್ನಲ್ಲಿನ ಸಮಸ್ಯೆಗಳನ್ನು ನಿವಾರಿಸಲು, ಕಾರಣಗಳನ್ನು ಗುರುತಿಸಲು ಮತ್ತು ಪರಿಹಾರಗಳನ್ನು ಒದಗಿಸಲು ನಾವು ಕಲಿಯುತ್ತೇವೆ. ವೀಲ್ ಹೋಪ್ನ ಸಮಸ್ಯೆಗಳಿಗೆ ಕಾರಣವೇನೆಂದರೆ ಅಸಮವಾದ ಟೈರ್ ಒತ್ತಡ ಅಥವಾ ಓವರ್ಲೋಡ್, ಅಸಮರ್ಪಕ ಟೈರ್ ಸೆಟ್ಟಿಂಗ್ಗಳು ಅಥವಾ ತಪ್ಪಾದ ಜೋಡಣೆಯಿಂದ ಉಂಟಾಗುವ ರಿಮ್ನ ಬಾಗುವಿಕೆ. ಕಡಿಮೆ ಟೈರ್ ಒತ್ತಡದ ಪರಿಣಾಮ, ಸಡಿಲವಾದ ಅಥವಾ ಮುರಿದ ಚಕ್ರದ ಆರೋಹಣಗಳು. ಸಂಭವನೀಯ ಪರಿಹಾರಗಳು ಸೇರಿವೆ: ರಿಮ್ ಬೆಂಡ್ ಅನ್ನು ಸರಿಪಡಿಸುವುದು, ಸರಿಯಾದ ಟೈರ್ ಒತ್ತಡವನ್ನು ಖಚಿತಪಡಿಸಿಕೊಳ್ಳುವುದು, ಚಕ್ರದ ಆರೋಹಣವನ್ನು ತ್ವರಿತವಾಗಿ ಬಿಗಿಗೊಳಿಸುವುದು ಅಥವಾ ಬದಲಾಯಿಸುವುದು. ವಾಹನದ ಎತ್ತರದಲ್ಲಿ ದೋಷಗಳು ಉಂಟಾಗುತ್ತವೆ: ದುರ್ಬಲ ಲೀಫ್ ಸ್ಪ್ರಿಂಗ್ ಒತ್ತಡ, ಮುರಿದ ಲೀಫ್ ಸ್ಪ್ರಿಂಗ್ ಹ್ಯಾಂಗರ್ ಅಥವಾ ಕೀಲುಗಳು, ಅಸಮ ಟೈರ್ ಒತ್ತಡ, ಹಾನಿಗೊಳಗಾದ ಶಾಕ್ ಅಬ್ಸರ್ವರ್ ಬುಷಸ್. ಸಂಭವನೀಯ ಪರಿಹಾರಗಳು ಸೇರಿವೆ: ಲೀವ್ ಸ್ಪ್ರಿಂಗ್ಗಳ ಟೆಂಪರವನ್ನು ಹೆಚ್ಚಿಸುವುದು, ಹಾನಿಗೊಳಗಾದ ಹ್ಯಾಂಗರ್ಗಳನ್ನು ಬದಲಾಯಿಸುವುದು, ಸರಿಯಾದ ಮತ್ತು ಸಮನಾದ ಟೈರ್ ಒತ್ತಡವನ್ನು ಖಚಿತಪಡಿಸಿಕೊಳ್ಳುವುದು, ಹಾನಿಗೊಳಗಾದ ಶಾಕರ್ ಬುಷ್ಗಳನ್ನು ಬದಲಾಯಿಸುವುದು. ಅತಿಯಾದ ಪ್ರಯಾಣ ಮತ್ತು ಅಮಾನತು ವ್ಯವಸ್ಥೆಗೆ ಬೌನ್ಸ್ಗಳು ಉಂಟಾಗಬಹುದು: ವೀಕರ್ ಲೀವ್ ಸ್ಪ್ರಿಂಗ್ ಟೆನ್ಷನ್, ಮುರಿದ ಮಧ್ಯದ ಬೋಲ್ಟ್ ಮತ್ತು ಲೀವ್ ಸ್ಪ್ರಿಂಗ್ ಹ್ಯಾಂಗರ್ ಅಥವಾ ಕೀಲುಗಳು, ಹಾನಿಗೊಳಗಾದ ಬೌನ್ಸ್ ಟಾಪ್, ಸಡಿಲವಾದ ಅಥವಾ ಹಾನಿಗೊಳಗಾದ ಚಕ್ರ ಬೇರಿಂಗ್ಗಳು. ಸಂಭವನೀಯ ಪರಿಹಾರಗಳು ಸೇರಿವೆ: ಲೀವ್ ಸ್ಪ್ರಿಂಗ್ಗಳ ಟೆಂಪರವನ್ನು ಹೆಚ್ಚಿಸುವುದು, ಸೆಂಟರ್ ಬೋಲ್ಟ್ ಅಥವಾ ಲೀವ್ ಸ್ಪ್ರಿಂಗ್ ಹ್ಯಾಂಗರ್ಗಳು ಅಥವಾ ಕೀಲುಗಳನ್ನು ಬದಲಾಯಿಸುವುದು, ಹಾನಿಗೊಳಗಾದ ಬೌನ್ಸ್ ಟಾಪ್ಗಳನ್ನು ಬದಲಾಯಿಸುವುದು, ದೋಷಯುಕ್ತ ವೀಲ್ ಬೇರಿಂಗ್ಗಳನ್ನು ಬದಲಾಯಿಸುವುದು. ದ್ರವ ಸೋರಿಕೆಯು ಕಾರಣದಿಂದ ಉಂಟಾಗಬಹುದು: ಒಡೆದ ಪೈಪ್ಲೈನ್ಗಳು ಮತ್ತು ಒಕ್ಕೂಟ, ಸಡಿಲವಾದ ಯೂನಿಯನ್ ಎಳೆಗಳು. ಕಾರ್ಯಾಚರಣೆಯ ಸಮಯದಲ್ಲಿ ಗದ್ದಲದ ಅಮಾನತು ಕಾರಣದಿಂದ ಉಂಟಾಗಬಹುದು: ಒಣ ನಯಗೊಳಿಸುವಿಕೆ, ಸವೆದ ಅಥವಾ ಸಡಿಲವಾದ ಹ್ಯಾಂಗರ್ ಪಿನ್ಗಳು ಮತ್ತು ಸೆಂಟರ್ ಬೋಲ್ಟ್. ದೋಷಪೂರಿತ ಆಘಾತ. ದ್ರವ ಸೋರಿಕೆಗೆ ಸಂಭವನೀಯ ಪರಿಹಾರಗಳು: ಒಡೆದ ಪೈಪ್ಲೈನ್ಗಳು ಮತ್ತು ಯೂನಿಯನ್ಗಳನ್ನು ಬದಲಾಯಿಸುವುದು, ಸಡಿಲವಾದ ಒಕ್ಕೂಟಗಳನ್ನು ಬಿಗಿಗೊಳಿಸುವುದು. ಗದ್ದಲದ ಅಮಾನತಿಗೆ ಸಂಭವನೀಯ ಪರಿಹಾರಗಳು: ನಿಯತಕಾಲಿಕವಾಗಿ ನಯಗೊಳಿಸುವ ಅಮಾನತು ಪಿನ್ಗಳು, ಹ್ಯಾಂಗರ್ಗಳು ಮತ್ತು ಸ್ಪ್ರಿಂಗ್ಗಳು. ದೋಷಯುಕ್ತ ಸೆಂಟರ್ ಬೋಲ್ಟ್ಗಳು ಮತ್ತು ಹ್ಯಾಂಗರ್ ಪಿನ್ಗಳನ್ನು ಪರಿಶೀಲಿಸುವುದು ಮತ್ತು ಬದಲಾಯಿಸುವುದು. ಧರಿಸಿರುವ ಡ್ಯಾಂಪರ್ ಮತ್ತು ಕೀಲುಗಳು ಕಾರಣವಾಗಿರಬಹುದು: ಒಣನಯಗೊಳಿಸುವಿಕೆ, ಡ್ಯಾಂಪರ್ ಪ್ಯಾಡ್ ಅನ್ನು ಸಡಿಲಗೊಳಿಸುವುದು, ಕೀಲುಗಳನ್ನು ಹೆಚ್ಚು ಬಿಗಿಗೊಳಿಸುವುದು. ವಾಹನದ ಕ್ರ್ಯಾಂಬಿಂಗ್ಗೆ ಕಾರಣ ಹೀಗಿರಬಹುದು: ಅಸಮ ಟೈರ್ ಒತ್ತಡ, ಅಸಮರ್ಪಕ ಟೋ ಇನ್, ಮುರಿದ ಮುಖ್ಯ ಲೀಫ್ ಸ್ಪ್ರಿಂಗ್, ಹಳಸಿದ ಕಿಂಗ್ ಪಿನ್ ಬೇರಿಂಗ್.
ಧರಿಸಿರುವ ಡ್ಯಾಂಪರ್ ಮತ್ತು ಕೀಲುಗಳಿಗೆ ಸಂಭವನೀಯ ಪರಿಹಾರಗಳು. ಸರಿಯಾದ ನಯಗೊಳಿಸುವಿಕೆ, ಕೀಲುಗಳು ಹೆಚ್ಚು ಬಿಗಿಯಾಗುವುದನ್ನು ತಪ್ಪಿಸುವುದು, ಡ್ಯಾಂಪಿಂಗ್ ಪ್ಯಾಡ್ಗಳನ್ನು ಬಿಗಿಗೊಳಿಸುವುದು. ವಾಹನ ಕ್ರ್ಯಾಂಪಿಂಗ್ಗೆ ಸಂಭವನೀಯ ಪರಿಹಾರಗಳು ಈ ಕೆಳಗಿನಂತಿವೆ. ಟೈರ್ ಒತ್ತಡವನ್ನು ಪರಿಶೀಲಿಸಿ ಮತ್ತು ಸಮವಾಗಿ ಹೊಂದಿಸಿ. ಚಕ್ರ ಜೋಡಣೆಯನ್ನು ಪರೀಕ್ಷಿಸಿ ಮತ್ತು ಸರಿಪಡಿಸಿ. ಹಾಳಾದ ಮುಖ್ಯ ಎಲೆ ಮತ್ತು ಕಿಂಗ್ ಪಿನ್ ಬೇರಿಂಗ್ ಅನ್ನು ಪರೀಕ್ಷಿಸಿ ಮತ್ತು ಬದಲಾಯಿಸಿ. ಈ ಪಾಠದಲ್ಲಿ ನಾವು ಕಲಿತಿರುವುದೇನೆಂದರೆ ಸಸ್ಪೆನ್ಷನ್ ಸಿಸ್ಟಂನಲ್ಲಿನ ಸಮಸ್ಯೆಗಳ ನಿವಾರಣೆ, ಸಮಸ್ಯೆಗಳಿಗೆ ಕಾರಣಗಳನ್ನು ಗುರುತಿಸುವುದು, ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.